ನಮಸ್ಕಾರ, ನಾನು ಜಯಶ್ರೀ ಸಂಪ. ಜೆಕೆ ಮೀಡಿಯಾಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತ. ಕ್ಷೇತ್ರ ದರ್ಶನ ಎಂಬ ಶೀರ್ಷಿಕೆಯಡಿಯಲ್ಲಿ ನಾವಿಂದು ಪಂಚಸಾವಿರ ಸೀಮೆಯ ಒಡೆಯನ ಕ್ಷೇತ್ರದಲ್ಲಿದ್ದೇವೆ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿದುಕೊಂಡು ಬರೋಣ ಬನ್ನಿ. ಸೋಮವಾರದ ಪೂಜೆ ಶ್ರೀ ಮಹಾದೇವಗ ಪಂಚಸಾವಿರ ಸೀಮೆದ ಒಡೆಯಗ. ಸೋಮವಾರದ ಪೂಜೆ ಶ್ರೀ ಮಹಾದೇವಗ ಪಂಚಸಾವಿರ ಸೀಮೆದ ಒಡೆಯಗ. ರುದ್ರಾಭಿಷೇಕನೇ ಆದ್ಯಂತರಹಿತಗ ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಇವರ ಜೊತೆ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿದುಕೊಂಡು ಬರೋಣ ಬನ್ನಿ. ಈ ದೇವಸ್ಥಾನವು ಸುಮಾರು 800 ವರ್ಷಗಳ ಹಿಂದಿನ ಇತಿಹಾಸ ಅಂತೇಳಿ ನನಗೆ ಕೇಳಿ ಬಂದದಿದೆ. ನಾನು ಬಹುಶಃ ಪಂಜಕ್ಕೆ ಬಂದೊಂದು 35 ವರ್ಷ ಆಗಿರ್ಬೋದು ಅಷ್ಟೇ. ಆಗಿಂದಲೇ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದರೆ ಸದಾಶಿವ ಪಂಚಲಿಂಗೇಶ್ವರ ದೇವರು ಅಂತೇಳಿ, ಅಂದರೆ ಸದಾಶಿವನಿಗೂ ಮತ್ತು ಪಂಚಲಿಂಗೇಶ್ವರ ದೇವರಿಗೆ ಒಂದೇ ಟೈಮಲ್ಲಿ ಆರತಿ ಆಗುವಂಥದ್ದು ಅಥವಾ ಪೂಜೆ ಆಗುವಂಥದ್ದು ಬಹುಶಃ ನನಗೆ ಗೊತ್ತಿದ್ದಾಗೆ ಎಲ್ಲಿ ದೇವಸ್ಥಾನದಲ್ಲಿ ಇಲ್ಲ. ಎರಡೂ ದೇವರಿಗೂ ಒಂದೇ ಟೈಮಲ್ಲಿ ನೈವೇದ್ಯ ಸಮರ್ಪಣೆ ಮತ್ತು ಮಹಾಪೂಜೆ ಮಂಗಳಾರತಿ ಸೇವೆಯು ನಡೆಯುವುದು ಇಲ್ಲಿನ ವಿಶೇಷವಾಗಿದೆ. ಮತ್ತು ಇನ್ನೊಂದು ಇಲ್ಲಿ ಕಾಜುಗುಜುಂಬ ದೈವ, ಈ ಪಂಚಲಿಂಗೇಶ್ವರ ದೇವರ ಮುಖ್ಯ ಬಲಗೈ ಬಂಟನಂತೆ ಸುತ್ತಾಡ್ತಾ ಇರ್ತದೆ. ಇದು ಬಾರಿ ಇಲ್ಲಿ ಮೂಲ ಸ್ಥಾನದಲ್ಲಿ ಚಾವಡಿಯಾಗಿದೆ ಕಾಜುಗುಜುಂಬ ಉಳ್ಳಾಕಲು. ಅಲ್ಲಿಯೂ ಪ್ರತಿದಿನ ಸಂಕ್ರಮಣ ದಿವಸ ಹೆಚ್ಚಿನ ಭಕ್ತಾದಿಗಳು ಬಂದು ತಮ್ಮ ಅಳಲನ್ನು ಪ್ರಾರ್ಥನೆಯನ್ನು ಹೇಳಿ ಅವರ ಸಂಕಷ್ಟಗಳನ್ನು ನಿವಾರಿಸುವುದು ಇಲ್ಲಿ ವಿಶೇಷತೆಯಾಗಿದೆ. ಅಲ್ಲದೆ ಇಲ್ಲಿ ಎದುರಿಗೆ 11 ಪರಿವಾರ ದೈವಗಳ ಚಾವಡಿ ಇದೆ. ಅಲ್ಲಿಯೂ ಸಂಕ್ರಮಣ ಸೇವೆ ಆಗ್ತದೆ. ಅಥವಾ ನಾಗನಗಟ್ಟೆ ಇದೆ, ಮೂಲ ನಾಗನಗಟ್ಟೆಯಲ್ಲಿಯೂ, ಮತ್ತು ಇನ್ನೊಂದು ಕೋಟಿಚೆನೆಯ ಗರಡಿ ಇದೆ. ಅಲ್ಲಿಯೂ ಪ್ರತಿ ತಿಂಗಳ ಸಂಕ್ರಮಣ ದಿವಸ ತಂಬಿಲ ಸೇವೆ ನಡೆಯುತ್ತದೆ. ಮತ್ತು ಈ 11 ದೈವಗಳಿಗೂ ಸಂಕ್ರಮಣ ದಿವಸ ತಂಬಿಲ ಸೇವೆ ಇಲ್ಲಿನ ವಿಶೇಷವಾಗಿದೆ. ಮತ್ತು ಜಾತ್ರೆ ಫೆಬ್ರವರಿ 5 ದರ್ಶನ ಬಲಿ, 6ಕ್ಕೆ ರಥೋತ್ಸವ ನಡೆಯುತ್ತದೆ. ಆ ಸಮಯದಲ್ಲೂ ಎಲ್ಲ ಪರಿವಾರ ದೈವತೆಗಳಿಗೆ ನರ್ತನ ಸೇವೆ ಇದೆ. ಪಂಚಲಿಂಗೇಶ್ವರ ದೇವರಿಗೆ ಮುಖ್ಯವಾಗಿ ದರ್ಶನ ಬಲಿ ಎಂಬ ದೇವರು ಹೊರಗೆ ಬಂದು ಭಕ್ತಾದಿಗಳನ್ನು ನೋಡಲಿಕ್ಕೆ ಅಂತೇಳಿ ಹೊರಗೆ ಬಂದ ಆ ದರ್ಶನ ಬಲಿ ಸೇವೆಯು ಇದೆ. ಇದರಲ್ಲಿ ಮುಖ್ಯ ವಿಷಯವಾಗಿದೆ. ನಮ್ಮ ಜೊತೆಗೆ ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗೆ ಸೇವೆ ಹರಕೆ ಬಗ್ಗೆ ತಿಳಿದುಕೊಂಡು ಬರೋಣ. ಶ್ರೀ ಸಪರಿವಾರ ಸದಾಶಿವ ಪಂಚಲಿಂಗೇಶ್ವರ ಸ್ವಾಮಿಯ ದಿವ್ಯ ಸಾನ್ನಿಧ್ಯ ಇದು. ಪಂಚಸಾವಿರ ಸೀಮೆಯ ಒಡೆಯ ಅಂತ ಹೇಳಿಕೊಂಡು ಖ್ಯಾತಿ, ಕೀರ್ತಿ. ಹಾಗೆ ವಿಶೇಷವಾಗಿ ತುಂಬ ಜನರು ಬಂದು ಬೇರೆ ಬೇರೆ ಸೇವೆ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಶಿವನ ಸಾನ್ನಿಧ್ಯ 2 ಆಗಿರುವಂಥದ್ದು. ಪಂಚಲಿಂಗೇಶ್ವರನು ಅದೇ ಸರಳ ರೇಖೆಯಲ್ಲಿ ಸದಾಶಿವ ದೇವರು ಕೂಡ ವಿಶೇಷವಾಗಿ 3 ಹೊತ್ತು ಸೇವೆಯನ್ನು ಸ್ವೀಕಾರ ಮಾಡಿಕೊಳ್ಳುವವರು. ಹಾಗೆ ರುದ್ರಾಭಿಷೇಕ, ಏಕಾದಶ ರುದ್ರಾಭಿಷೇಕ, ಶತರುದ್ರಾಭಿಷೇಕ ಇದೆಲ್ಲವೂ ಹೆಚ್ಚಾಗಿ ಆಗ್ತಾ ಉಂಟು. ಪ್ರತಿ ಸೋಮವಾರ ಏಕಾದಶ ರುದ್ರಾಭಿಷೇಕ ಸೇವೆ ನಡೀತಾ ಉಂಟು. ಬೇರೆ ಬೇರೆ ಜನರು ದೂರದಿಂದ ಬಂದು ಭಕ್ತಿಯಿಂದ ಸೇವೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ತತ್ಫಲವನ್ನು ಅನುಭವಿಸಿ ಅದರ ಪುನಃ ಸೇವೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಶನಿ ದೋಷದ ಪರಿಹಾರಕ್ಕಾಗಿ ಶನಿ ಪೂಜೆಯೂ ನಡೀತಾ ಇದೆ ಯಾವತ್ತೂ ಕೂಡ. ಮೃತ್ಯುಂಜಯನ ಮೃತ್ಯುಕಂಠಗಳ ಪರಿಹಾರಕ್ಕಾಗಿ ಮೃತ್ಯುಂಜಯ ಜಪ ಹೋಮಾದಿಗಳು ನಡೀತಾ ಇದೆ. ಹಾಗೆ ಎಲ್ಲ ಪರಿಹಾರ ಕಾರ್ಯಗಳು ಇಲ್ಲಿ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ. ಅದಲ್ಲದೆ ಮಧ್ಯಾಹ್ನದ ಹೊತ್ತಲ್ಲಿ ಅನ್ನ ದಾಸೋಹ ಅಥವಾ ಅನ್ನಪ್ರಸಾದ ಯಾವತ್ತೂ ನಡೀತಾ ಇದೆ ಇಲ್ಲಿ. ಹಾಗೆ
ಸಂಧಿಕಂಠಗಳ ಪರಿಹಾರಕ್ಕಾಗಿ ಸಂಧಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ವಿವಾಹ ಆದಿ ವಿವಾಹ ಆಗದೇ ಇರುವವರಿಗೆ ವಿವಾಹ ಆಗಬೇಕು ಅಂತ ಹೇಳಿ ಪ್ರಾರ್ಥಿಸಿಕೊಂಡು ಸ್ವಯಂವರ ಪಾರ್ವತಿ ಪೂಜೆ. ಹಾಗೆ ವಿಶೇಷವಾಗಿ ಇಲ್ಲಿ ಅಶ್ವತ್ಥ ಮರದ ಸಾನ್ನಿಧ್ಯವೂ ಉಂಟು. ಅಶ್ವತ್ಥ ಪ್ರದಕ್ಷಿಣೆ, ಅಶ್ವತ್ಥ ಪೂಜೆ ಅದೆಲ್ಲ ಮಾಡ್ಬೋದು. ತುಂಬ ಒಂದು 57 ಗ್ರಾಮದ ಎಲ್ಲ ಸಾನ್ನಿಧ್ಯಗಳನ್ನು ಹೊಂದಿಕೊಂಡು, ಜ್ಞಾತಾಜ್ಞಾತವಾಗಿರುವಂತಹ ದೈವ ಸಾನ್ನಿಧ್ಯಗಳನ್ನು ಹೊಂದಿಕೊಂಡು ಇಲ್ಲಿ ಈ ಸೀಮೆ ದೇವಸ್ಥಾನ ಅಂತ ಹೇಳಿಕೊಂಡು ಪ್ರತ್ಯೇಕವಾಗಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಇದು ಸೀಮೆ ದೇವಸ್ಥಾನ. ಎಲ್ಲ ಕಡೆಯಿಂದಲೂ ಕೂಡ ಪ್ರತಿ ವರ್ಷ ಒಮ್ಮೆ ಆದರೂ ಕೂಡ ಈ ಕ್ಷೇತ್ರಕ್ಕೆ ಬಂದು ಈ ದೇವರ ಸೇವೆ ಮಾಡಿಕೊಂಡು ಹೋಗಬೇಕು, ಯಥಾಶಕ್ತಿ ಕಾಣಿಕೆ ಸಮರ್ಪಣೆ ಮಾಡಿಕೊಂಡು ಸೇವೆ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿಕೊಂಡು ಭಕ್ತಿಯಿಂದ ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಪ್ರತಿ ವರ್ಷ ಈ ಮಕರ ಸಂಕ್ರಮಣ 10ಕ್ಕೆ ಗೊನೆ ಕಡಿದು 18ರಿಂದ ಧ್ವಜಾರೋಹಣ ಆಗಿ ಜಾತ್ರೆ ಆಗುವಂಥದ್ದು, ಜಾತ್ರೋತ್ಸವ. ವಿಶೇಷವಾಗಿ ಫೆಬ್ರವರಿ 5, 6ಕ್ಕೆ ದರ್ಶನ ಬಲಿ ರಥೋತ್ಸವ ಯಾವತ್ತೂ ಇರ್ತದೆ. ಕೆಲವು ಸಲ ಒಂದು ದಿವಸ ವ್ಯತ್ಯಾಸ ಆಗ್ತದೆ. ಅದೇ ಸಮಯಕ್ಕೆ ಎಲ್ಲ ಜಾತ್ರೋತ್ಸವ ಕಾರ್ಯಕ್ರಮ, ದೇವರಿಗೆ ಹಾಗೆ ದೈವಸ್ಥಾನ ದೈವಗಳಿಗೆ ನೇಮೋತ್ಸವಗಳು ಇದೆಲ್ಲ ಒಳ್ಳೆ ರೀತಿಯಲ್ಲಿ ವಿಜೃಂಭಣೆಯಿಂದ ನಡೀತದೆ. ಅದಲ್ಲದೆ ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಅಂತ ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಒಂದು ಏಕಾದಶ ರುದ್ರಾಭಿಷೇಕ ಸೇವೆ ಸಮರ್ಪಣೆ ಮಾಡಿಕೊಂಡು ಒಂದು ಪ್ರಾರ್ಥನೆ ಮಾಡಿಕೊಂಡು ಅದರಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡು ಮುಂದೆ ಅಭಿವೃದ್ಧಿ ಕಾರ್ಯ ಇಲ್ಲಿಯ ಈ ದೇವಸ್ಥಾನದ ಒಟ್ಟಾರಲ್ಲಿ ಇನ್ನೂ ತುಂಬ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕಿದೆ. ಅದನ್ನು ಮಾಡುವಂತಹ ಸಂಕಲ್ಪ ಮಾಡಿಕೊಂಡು ಒಂದು ಸಮಿತಿ ಸಿದ್ಧವಾಗಿದೆ. ಈ ವೇಳೆ ಎಲ್ಲರ ಸಹಕಾರ ಅವರು ಕೂಡ ಬಯಸ್ತಾ ಇದ್ದಾರೆ. ಇಲ್ಲಿ ಅಗತ್ಯವಾಗಿ ಆಗಬೇಕಾದಂತಹ ಕಾರ್ಯಗಳು ರಕ್ತೇಶ್ವರಿ ಸಾನ್ನಿಧ್ಯ ಅಭಿವೃದ್ಧಿ, ರಥದ ಕೊಠಡಿ ಅಥವಾ ಹಿಂದೆ ಅಡಿಗೆ ಕೊಟ್ಟಿಗೆಯ ಅದನ್ನು ದುರಸ್ತಿ ಮಾಡುವಂಥದ್ದು, ಕಲ್ಯಾಣ ಮಂಟಪಗಳದ್ದು, ಹೊರಗಿನ ಅಂಗಣಕ್ಕೆ ಇದೆಲ್ಲ ಸಂಕಲ್ಪ ಮಾಡಿಕೊಂಡು ತುಂಬ ದೂರದೃಷ್ಟಿಯನ್ನು ಇಟ್ಟುಕೊಂಡು ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂತಹ, ಸೇವೆಯನ್ನು ಮಾಡುವಂತಹ, ವಿಶೇಷವಾಗಿ ಒಂದೊಂದೇ ಹೆಜ್ಜೆಯನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿಕೊಂಡು ದೃಢ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ದೇವತಾ ಶಕ್ತಿಗಳ ಸಪರಿವಾರ ಸದಾಶಿವ ಪಂಚಲಿಂಗೇಶ್ವರ ಸ್ವಾಮಿಯ ಪೂರ್ಣ ಅನುಗ್ರಹ ಸಿಗಬೇಕು ಅಂತೇಳಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಮುಂದೆ ಕೆಲಸ ಮಾಡುವಲ್ಲಿಗೆ, ಸೇವೆ ಮಾಡುವಲ್ಲಿಗೆ ಮುಂದಡಿ ಇಡ್ತಾ ಇದ್ದಾರೆ. ಅವರಿಗೆ ಎಲ್ಲರ ಸಹಕಾರವೂ ಒದಗಿ ಬರಬೇಕು. ಇದೊಂದು 10 ವರ್ಷ 15 ವರ್ಷದ ಆ ಒಂದು ಸಂಕಲ್ಪ ಅವರದ್ದು. ಹಾಗೆ ಈ ಶ್ರೀ ಸಪರಿವಾರ ಸದಾಶಿವ ಪಂಚಲಿಂಗೇಶ್ವರನ ಪೂರ್ಣಾನುಗ್ರಹ ಎಲ್ಲ ಸೀಮೆಯ ಭಕ್ತಾದಿಗಳಿಗೆ ಒದಗಿ ಬರಲಿ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಮನಸ್ಸಿಂದ ಭಯಭಕ್ತಿಯಿಂದ ದೇವತಾ ಸೇವೆ ಮಾಡುವಂತಹ ಚೈತನ್ಯವನ್ನು ಭಗವಂತನು ಒದಗಿಸಿಕೊಡಲಿ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಕ್ಷೇಮದಿಂದ ಜೀವನ ಮಾಡುವಂತಾಗುತ್ತೆ. ಪೂರ್ಣಾನುಗ್ರಹ ಪ್ರಾಪ್ತಿರ್ಥಂ ಶ್ರೀರಾಮ ಓಂ ನಮಸ್ತೆ. ಈಗ ನಮ್ಮ ಜೊತೆಗೆ ದೇವಸ್ಥಾನದ ಪ್ರಮುಖ ಪದಾರ್ಥಿಗಳಿದ್ದಾರೆ. ಇವರ ಜೊತೆ ಮಾತಾಡಿಸಿಕೊಂಡು ಬರೋಣ ಬನ್ನಿ. ಶ್ರೀ ಸದಾಶಿವ ಪಂಚಲಿಂಗೇಶ್ವರ ಸ್ವಾಮಿಯನ್ನು ಸ್ಮರಿಸುತ್ತಾ, ಅಂದರೆ ಸಾಧಾರಣ ನಾನು ತಂದೆಯ ಜೊತೆಯಲ್ಲಿ ಚಿಕ್ಕವನಿಂದಲೇ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದು, ಇಲ್ಲಿ ಆಗುಹೋಗುಗಳು ಸಾಧಾರಣ 58 ಗ್ರಾಮಗಳಿಗೆ ಸಂಬಂಧಪಟ್ಟ ಒಂದು ಸೀಮಾ ದೇವಸ್ಥಾನವಾಗಿರುತ್ತದೆ. ಅದು ಅಲ್ಲದೆ ಶ್ರೀ ಸದಾಶಿವನು ಉದ್ಭವಲಿಂಗವಾಗಿರುತ್ತಾನೆ. ಸದಾಶಿವ ಸ್ವಾಮಿಯ ಉದ್ಭವಲಿಂಗವು ಇಲ್ಲಿ ಎದುರಿನ ನಂದಿ ಮಂಟಪದಲ್ಲಿ ಉದ್ಭವವಾಗಿರುವುದರಿಂದ ಪಾಂಡವ ಪ್ರತಿಷ್ಠೆಯಾಗಿ ಮೇಲೆ ಪಂಚಲಿಂಗೇಶ್ವರನು ಇರುವುದರಿಂದ ಅನಾದಿ ಕಾಲದಿಂದಲೂ ಇದು ಪೂಜಿಸಿಕೊಂಡು ಬಂದಂತಹ ದೇವಸ್ಥಾನವಾಗಿರುತ್ತದೆ. ಇಲ್ಲಿ ನಾನು ಬರ್ತಾ ಇರುವಾಗ ಮೊದಲು ಬಹಳ ಕಷ್ಟದಲ್ಲಿ ಜಾತ್ರೆಗಳು ಪಂಚಪರ್ವಗಳು ನಡೆಯುತ್ತಾ ಇತ್ತು. ಇದೀಗ
ಊರಿನ ಭಕ್ತಾದಿಗಳ ಹಾಗೂ ಊರಿನ ಆಡಳಿತ ಕಮಿಟಿಯವರ ಶ್ರಮದಾನದಿಂದ ದೇವಸ್ಥಾನವು ಅಭಿವೃದ್ಧಿ ಹೊಂದುತ್ತಾ ಬಂದು ಇದೀಗ ಸುಸಜ್ಜಿತವಾದ ಗರ್ಭಗುಡಿಯನ್ನು ಒಳಗೊಂಡಿರುತ್ತದೆ. ಅದು ಅಲ್ಲದೆ ಇದು ನಂಬಿ ಬಂದಂತಹ ಭಕ್ತರಿಗೆ ಇಂಬನ್ನು ಕೊಡುವಂತಹ ಕ್ಷೇತ್ರವಾಗಿದ್ದು ಈಗಲೂ ದೂರದೂರಿನಿಂದ ಬಂದು ಇಲ್ಲಿಯ ಪ್ರಾರ್ಥನೆ ಪ್ರಸಾದಗಳನ್ನು ಸ್ವೀಕರಿಸಿಕೊಂಡು ಅವರ ಮನೋಭೀಷ್ಟವನ್ನು ಈಡೇರಿಸಿಕೊಳ್ಳುತ್ತಾ ಇದ್ದಾರೆ. ಪ್ರತಿಯೊಂದು ಸಮಯದಲ್ಲೂ ಅಂತೂ ಸೋಮವಾರ ದಿವಸ ದೂರದೂರಿನಿಂದ ವಿಶೇಷವಾಗಿ ಬೇರೆ ಬೇರೆ ಕುಟುಂಬಸ್ಥರು ಬೇರೆ ಬೇರೆ ಕುಟುಂಬದಿಂದ ಬಂದವರು ಎಲ್ಲ ಬಂದು ಪ್ರಾರ್ಥನೆಯನ್ನು ಮಾಡಿ ಅವರ ಮನೆಯ ದೇವರುಗಳಿಗೆ ಅವರ ಮನೆಯಲ್ಲಿ ಜಾಗದಲ್ಲಿದ್ದಂತಹ ದೈವಗಳಿಗೆ ಏನೇ ಒಂದು ಕಾರ್ಯಕ್ರಮ ಆಗಬೇಕಾದರೂ ಈ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ವರ್ಷದಲ್ಲಿ ಪಂಚಪರ್ವಗಳು ನಡೀತಾ ಉಂಟು. ಈಗ ಧನುರ್ಮಾಸದಲ್ಲಿ ಧನುರ್ಪೂಜೆ, ಶಿವರಾತ್ರಿ ಉತ್ಸವ, ಜಾತ್ರೋತ್ಸವ ಮತ್ತು ದೀಪಾವಳಿ ಹೀಗೆ ಈ ದೇವಸ್ಥಾನಕ್ಕೆ ದೈವ ಸಾನ್ನಿಧ್ಯವು 11 ದೈವಗಳನ್ನು ಒಳಗೊಂಡಂತಹ ದೈವ ಸಾನ್ನಿಧ್ಯವು ಅವು ಇದ್ದು ಹಲವಾರು ಭಕ್ತರು ದೈವಗಳಿಗೂ ಹರಕೆಯನ್ನು ಒಪ್ಪಿಸ್ತಾ ಇದ್ದಾರೆ. ಇಲ್ಲಿ ಪ್ರಧಾನವಾಗಿ ರಕ್ತೇಶ್ವರಿ, ರುದ್ರಚಾಮುಂಡಿ, ಹಾಗೆಯೇ ಕಾಟುಕುಜುಂಬ, ಉಳ್ಳಾಕಲು ಹಲವಾರು ದೈವಗಳು ಇಲ್ಲಿದ್ದು ಬೇಡಿದ ಭಕ್ತರಿಗೆ ಇಂಬನ್ನು ಕೊಡುತ್ತಾ ಇದ್ದಾರೆ. ಆದ ಕಾರಣ ನಾನು ಸಾಧಾರಣ ಇಲ್ಲಿ ವೃತ್ತಿಯನ್ನು ಆರಂಭಿಸಿ ಸಾಧಾರಣ 40 ವರ್ಷಗಳೇ ಹತ್ತಿರ ಬಂದು, ಆದರೆ ನಿತ್ಯವಾಗಿ ದೈನಂದಿನ 2 ಗಂಟೆಯ ಕೆಲಸವನ್ನು ಮಾಡುತ್ತಾ ಈಗ ಸಾಧಾರಣ 18-19 ವರ್ಷದಿಂದ ದೈನಂದಿನ ಚಟುವಟಿಕೆಯಲ್ಲಿ ತೊಡಗುತ್ತಾ ಇದ್ದೇನೆ. ಹಾಗೂ ನಮಗೂ ಊರಿನ ಭಕ್ತರಿಗೂ ಎಲ್ಲ ಸದ್ಮಂಗಳವನ್ನುಂಟು ಮಾಡಿ